அண்ணா கரெக்டாக கோயிலுக்கு கரெக்டாக ஆப்போசிட்டாக நிற்கிறேன் சரிங்களா. இந்தாங்க. பஸ் மூவ் ஆகிட்டுருக்கு. ಹೊಸಕೋಟೆ தான் போகுது. இந்த ಕೋಯಿಲ್ ಗೋಪುರಂ ಇದಕ್ಕೆ ಆಪೋಸಿಟ್ ಕರೆಕ್ಟಾಗಿ ನಿற்கிறேன். ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇದು ಒಂದು ಮಿಕ್ಸಿಂಗ್ ವಿಡಿಯೋ ಇದು, ಸರಿನಾ. ಸೈಟ್ ಇನ್ಸ್ಪೆಕ್ಷನು ಎಲ್ಲ ಬರುತ್ತೆ ಸರ್. ಈಗ ನಾನು ಇದು ಸ್ಕ್ಯಾನಿಂಗ್ ಮಾಡೋಣ ಬೇಡಣ್ಣ? ಈ ಮಣ್ಣಿಗಿನ್ನು ನೋಡಿದರೆ ಡ್ರೈ ಥರ ಕಾಣಿಸ್ತಾ ಇಲ್ಲ. ರಿಪೋರ್ಟ್ ಬಂದು ನೀರು ಇಲ್ಲ ಅಂತೀರಾ? ಸರ್ ನಮಸ್ಕಾರ, ನನ್ನ ಹೆಸರು ಸೆಲ್ವರಾಜು. ತಮ್ಮ ಹೆಸರು ಸರ್? ಸತ್ಯಪ್ರಸಾದ್. ಸರಿ ಸರ್, ಈಗ ನಮ್ಮ ನಂಬರ್ ಹೆಂಗೆ ಸಿಕ್ಕಿದೆ ನಿಮಗೆ ಸರ್? ಹೌದಾ, ಫಸ್ಟೇ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಕಾಣಿಸ್ತೆ, ಆಮೇಲೆ ಬಿಟ್ಟಿದ್ರೆ ಪರವಾಗಿಲ್ಲ. ನೀವೆಲ್ಲ ಡ್ರಿಲ್ಲು ಮಾಡಿಬಿಟ್ಟು ತಿರುಗಿ ನನ್ನ ಹತ್ರ ನನ್ನ ಕನ್ಸಲ್ಟಿಂಗ್ ಮಾಡಬೇಕಂತ ಫೋನ್ ಮಾಡಿದ್ರಲ್ಲ, ತುಂಬ ಸಂತೋಷ ಸರ್. ನಾನು ಏನೋ ನಿಮಗೆ ಐಡಿಯಾ ಹೇಳಿದ್ವಿ, ಆ ಪ್ರಕಾರ ಫಾಲೋ ಮಾಡಿಬಿಟ್ಟು ಒಂದು ವಾರ ಬಿಟ್ಟ ಮೇಲೆ ನನಗೆ ಫೋನ್ ಮಾಡಿ ಏನೊಂದು ರಿಸಲ್ಟ್ ನೋಡೋಣ. ಬರೋಣ ಸರ್? ರೈಟ್ ಸರ್. ಒಂದು ಸೈಟು ಒಂದೊಂದು ಥರ ಇರುತ್ತೆ. ಇದಕ್ಕೂ ಪ್ರಾಬ್ಲಮ್ಮು, ಅದಕ್ಕೂ ಪ್ರಾಬ್ಲಮ್ಮು, ಸೊಲ್ಯೂಷನು ಬೇರೆ ಬೇರೆ ಬರುತ್ತೆ. ಡಾಕ್ಟ್ರ್ ಹತ್ರ ಹೋಗೋದು ಎಲ್ಲರೂ ಪೇಷಂಟ್ನೇ. ಎಲ್ಲ ಪೇಷಂಟ್ಗೂ ಒಂದೇ ಟ್ಯಾಬ್ಲೆಟ್ ಕೊಡ್ತಾರಾ? ಯಾವಾಗಲೂ ದೇವ್ರ ಮೇಲೆ ಭಾರ ಇಟ್ಟು ಪೂಜೆ ಮಾಡಿ ಕೆಲಸ ಶುರು ಮಾಡಬೇಕು. ಇದು ಒಂದು ಸೈಟು. ಜಾಗ ಯಾರು ಮಾಡಿದ್ರೂ ಸರಿ ಇದೇ ಹತ್ರ ಬರಬೇಕು. ಆಪೋಸಿಟ್ ಮನೆಯೆಲ್ಲ ಬಂದುಬಿಟ್ಟು ಅಲ್ಲಿಂದ ವೀಡಿಯೋ ಮಾಡಬೇಕು. ಯಾವ ರೀತಿ ಐತೆ, ಬಿಲ್ಡಿಂಗ್ ಎಷ್ಟು ದೊಡ್ಡದೈತೆ, ರೋಡ್ ದೊಡ್ಡದೈತೇನಾ, ಗಾಡಿ ನಿಲ್ಲಿಸ್ಕೊಳ್ಳೋಕೆ ಜಾಗ ಐತೇನಾ, ಎಲ್ಲ ತಿಳ್ಕೊಳ್ಬೇಕು. ನೋಡಿ, ಇವರೊಂದು ಬೋರ್ ಮಾಡಿದ್ದಾರೆ. ಆಮೇಲೆ ಕಸ್ಟಮರ್ ಹೋಗ್ಬಿಟ್ಟು ಅವ್ರು ಏನೇನು ಹೇಳ್ತಂತ ಬರಬೇಕಲ್ಲ. ಫೋನಲ್ಲಿ ಹೇಳೋದು ಒಂದಿರುತ್ತೆ, ಅವರು ಇದರಲ್ಲಿ ಡೈರೆಕ್ಟ್ ಹೋಗಿದ್ರೆ ಇನ್ನೊಂದು ಸಿಕ್ಕುತ್ತೆ. ಸರಿ, ಈ ಪೊಸಿಷನ್ಗೆ ನೀರು ಬರಬೇಕು. ಯಾವುದು ಸರ್ ಬೋರ್ವಲ್ಲ? ಇಷ್ಟೇನಾ ಸರ್? ಇದು ಆ ಕ್ಯಾಮ್ರಾ ಯಾವಾಗ ಮಾಡಿದ್ದಾರೆ ಸರ್? ನೋಡಿ, ಬಾಕ್ಸು ತುಂಬ ಚಿಕ್ಕದೈತೆ, ಯಾವುದಕ್ಕೂ ಏನು ಕೆಲಸ. ಎಷ್ಟು ಆಳ ಐತೆ ಅಂತ ಹೇಳ್ತಾ ಇದ್ದಾರೆ? ಸ್ವಲ್ಪ ದೊಡ್ಡದಾಗಿ ಮಾಡಿದರೆ 450 ಫೀಟು ಮೋಟ್ರ್ ಕಾಣಿಸ್ತಾ ಇದೆ. ಮಾಡಬಹುದು. ಮೋಟ್ರ್ ಕಾಣಿಸ್ತಾ ಇದೆ, ಸರಿನಾ? ವಾಟರ್ ಲೆವೆಲ್ ಒಂದು 70-80 ಫೀಟ್ ಇದೆ. ಅದು ಕ್ಯಾಮ್ರಾದಲ್ಲಿ ನೋಡಿದ್ರಲ್ಲ ಆನ್ ಸರ್. ಮೋಟ್ರ್ ಕಾಣಿಸ್ತಾ ಇದೆ. ಫಿಲ್ಟರ್ ಪೈಪು ಹಾಕಿಲ್ಲ ಕ್ಯಾಮ್ರಾ ಪ್ರಕಾರ, ಸರಿನಾ? ಇಲ್ಲ சார். உங்கள் பேர் சார்? ஜெயபிரகாஷ். எந்த ஏரியா சார் இது? லிங்கராஜபுரம். நம்ம எப்படி சார் கிடைச்சது? கேமரா ஸ்கேனிங் ரிப்போர்ட் யாவாಗಲೂ கையில் ಇರಬೇಕು. ஓகே, நான் என்னுடைய ஐடியா சொல்லியிருக்கேன், நீங்கள் யோசித்து எனக்கு சொல்லுங்கள், பார்க்கலாம். ನಾವು ಬಂದು ರೋಬೋ ಬೋರ್ವೆಲ್ಗೆ ಸ್ಪೆಷಲಿಸ್ಟು, ಸರಿನಾ? ಇದು ಬಂದು 6 ವೀಲು 10 ವೀಲು ಹೋಗೋದ ಜಾಗದಕ್ಕೂ ಹೋಗುತ್ತೆ. ಮನೆ ಕಟ್ಟಿದರೂ ಮಾಡ್ಬೋದು. ಹಳೆ ಬೋರ್ 500 ಫೀಟ್ ಇದ್ದರೆ ಅದನ್ನು ರೀಡ್ರಲ್ಲೂ ಮಾಡ್ಬೋದು, ಸರಿನಾ? ಇದಕ್ಕೂ ಡೀಟೇಲ್ಸ್ ವೀಡಿಯೋಗಳು ನಾನು ಹಾಕಿದ್ದೀವಿ ನೋಡಿ. ಇದು ಒಂದು ಮಿಕ್ಸಿಂಗ್ ವೀಡಿಯೋ. ನಮ್ಮ ಹತ್ರ ದೊಡ್ಡ ಗಾಡಿನೂ ಐತೆ, ಅದನ್ನು ಡ್ರಿಲ್ ಮಾಡ್ಬೋದು. ನಾರ್ಮಲಾಗಿ ನಾವೇ ಚೆಕ್ ಮಾಡ್ತೀವಿ, ನಾವೇ ಬೋರ್ ಮಾಡಿಕೊಡ್ತೀವಿ, ಸರಿನಾ? ನೀವು ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನನ್ನ ಹತ್ರ ಡ್ರಿಲ್ಲಿಂಗ್ ಮಾಡೋಕ್ಕೆ ಕೊಟ್ಟರೆ ಸ್ಪೆಷಲ್ ರೇಟ್ ಕೊಡ್ಬೋದು. ಮಾರ್ಕೆಟ್ನಲ್ಲಿ ಏನು ರೇಟ್ ಐತೆ ಅದೇ ರೇಟಿಗೆ ನಾವು ಮಾಡ್ಬೋದು, ಏನು ತೊಂದರೆ ಇಲ್ಲ.
ನಾವು ಪಾಯಿಂಟ್ ಮಾಡಿ ನಾವೇ ಡ್ರಿಲ್ಲಿಂಗ್ ಮಾಡಿದ್ರೆ ರೇಟ್ ಡಿಫ್ರೆಂಟ್ ಆಗುತ್ತೆ. ನನಗೆ ಬಂದು ನೀವು ಜಸ್ಟ್ ಡೈಲ್ಗೆ ಫೋನ್ ಮಾಡಿದರೆ ಒಬ್ಬರಿಗೆ 10 ಫೋನ್ ನಂಬರ್ ಕೊಟ್ಬಿಡ್ತಾರೆ, ಸರಿನಾ? ನನಗೆ ಜಸ್ಟ್ ನೀವು ಕಾಲು ಮಾಡಿದರೆ 10 ಪ್ರಾಬ್ಲಮ್ಮು ನಾನು ಒಬ್ಬನೇ ಸಾಲ್ವ್ ಮಾಡ್ತೀನಿ. ಅದೇ ನಮಗೂ ಜಸ್ಟ್ ಡೈಲ್ಗೂ ಇರೋ ಡಿಫ್ರೆನ್ಸು, ಸರಿನಾ? ನಮ್ಮ ನಂಬರ್ ಬೇಕಂದರೆ ನೀವು ಜಸ್ಟ್ ಡೈಲ್ ಕಾಲ್ ಮಾಡಿ ತಿಳ್ಕೊಳ್ಬೋದು. ಅವ್ರ ನಂಬರ್ ಹೇಳ್ತಾರೆ, MME ಬೋರ್ವೆಲ್ ಅಂತ, ಸರಿನಾ? ನೋಡಿ, ಇದು ಬಂದು ನಾವೇ ಚೆಕ್ ಮಾಡ್ತೀವಿ, ನಾವೇ ಬೋರ್ವೆಲ್ ಮಾಡಿಕೊಡ್ತೀವಿ. ಅದು ತುಂಬ ಕಷ್ಟ. ದಯವಿಟ್ಟು ಎಲ್ಲರೂ ರಿಯಲೈಸ್ ಮಾಡಿ. ನನಗೆ ಬರೋ ಎಲ್ಲ ಕಸ್ಟಮರ್ಗಳು ಡೈರೆಕ್ಟ್ ಕಸ್ಟಮರು. ಯೂಟ್ಯೂಬ್ ನೋಡಿಬಿಟ್ಟು ಅವ್ರಿಗೆ ಸಮಾಧಾನ ಆದಮೇಲೆ ಎಷ್ಟೋ ವೀಡಿಯೋಗಳು ನೋಡ್ತಾರೆ. ನನ್ನ ವೀಡಿಯೋ ನೋಡಿ ಮೇಲೆ ನನ್ನ ಮೇಲೆ ಒಂದು ಹೋಪ್ ಬಂದ ಮೇಲೆ ನನಗೆ ಪಾಯಿಂಟ್ ಚೆಕ್ ಮಾಡೋಕ್ಕೆ ಕೊಡ್ತಾರೆ. ನಾನು ಏನು ಹೇಳಿದ್ದೀವಿ ಅದರಲ್ಲಿ ರೇಟನ್ನು ಹೇಳ್ಬಿಟ್ಟಿದ್ದೀವಿ. ನೋಡಿ, ಈ ಕಸ್ಟಮರ್ ರಿಯಲೈಸ್ ಮಾಡ್ತಾರೆ ಯಾವ ಕಡೆಯಿಂದ ನೀರು ಬರ್ತಾ ಇದೆ ಅಂತ. ತೆಂಗಿನಕಾಯಿನೂ ಚೆಕ್ ಮಾಡಿದ್ವಿ, ಪೆಂಡಲಮ್ಮು ಚೆಕ್ ಮಾಡಿದ್ವಿ, ಮಿಷಿನ್ನು ಚೆಕ್ ಮಾಡಿದ್ವಿ, ಕಂಟಿನ್ಯೂಲಿ ಚೆಕ್ ಮಾಡ್ತಾಯಿದ್ವಿ. ಸೊ ನೀವು ನಾವೇ ಚೆಕ್ ಮಾಡಿ ನಾವೇ ಹಾಕೋದು, ನೀರು ಬಂದ್ಬಿಡುತ್ತೆ ಅಂತ ಒಂದು ಹೋಪು ಖಂಡಿತಾಗ ಇರುತ್ತೆ. ನಾವು 90% ಕನ್ಫರ್ಮೇಷನ್ ಹೇಳ್ಬೋದು, 10% ದೇವರುಗಳ ಬಿಟ್ಟೆ ಮಾಡಬೇಕು. ಈಗ ದೊಡ್ಡ ಗಾಡಿ ಇದ್ದರೆ ಮ್ಯಾಕ್ಸಿಮಮ್ಮು 1000 ಫೀಟ್ ಒಳಗಡೆ ಬಂದರೆ ನನ್ನ ನೀರು, 1000 ಫೀಟ್ ಮೇಲೆ ಬಂದರೆ ನನ್ನ ಓಸರು ಬ್ರಹ್ಮ ಕೊಡುವ ನೀರು. ಹೆಂಗೋ ಜಗಳ ಮಾಡಿ ನೀರು ತಗೊಳ್ಳೋ ಜವಾಬ್ದಾರಿ ನಮ್ಮದು, ಸರಿನಾ? ರೋಬೋನಲ್ಲಿನೂ ಅದೇ ಥರನೇ 700 ಫೀಟ್ ಒಳಗಡೆ ಹೆಂಗೋ ನೀರು ಬಂದುಬಿಡುತ್ತೆ. ಬಂದಿಲ್ಲ ಅಂತ 1200 ಮಾಡ್ಬೋದು. ಅದು ನೆಸಿಟಿಸ್ ಇಲ್ಲ. ನಾವು ಫಸ್ಟೇ ಹೇಳ್ಬಿಡ್ತೀವಿ, ಇಂಥ ಫೀಟಿಗೆ ನೀರು ಬರುತ್ತೆ ಬರಲ್ಲ ಅಂತ ಹೇಳ್ಬಿಡ್ತೀವಿ, ಸರಿನಾ? ಈಗ ನಾವು ಚೆಕ್ ಮಾಡ್ತೀವಿ, ಚೆಕ್ ಮಾಡಿದ ಮೇಲೆ ನನಗೆ ಸಮಾಧಾನ ಆಗಿಲ್ಲ ಅಂದರೆ ಏನು ಫುಲ್ ಚಾರ್ಜಸ್ಸು ಅದರಲ್ಲಿ 50% ಕೊಟ್ಬಿಡ್ತೀವಿ. ಸರ್, ಇದರಲ್ಲಿ ನೀರಿಲ್ಲ ಸರ್, ಬೋರ್ ಹಾಕೋದು ಬೇಡ ಸರ್, ನಿಮ್ಮ ಮನೆ ಬಂದು ತುಂಬ ಯೂಸ್ಫುಲ್ ಆಗುತ್ತೆ, ವ್ಯಾಲ್ಯೂಬಲು, ಅದು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಡ್ತೀವಿ. ಆ ಥರ ಯಾರೂ ಹೇಳಲ್ಲ, ಸರಿನಾ? ನಮಗೆ ಯಾಕಂದ್ರೆ ಬೇರೆಯವ್ರ ಕತೆ ಯಾಕೆ ಹೇಳಲ್ಲ ಅಂದರೆ ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ಬಂದು ಡ್ರಿಲ್ ಮಾಡುವುದಿಲ್ಲ. ನನ್ನ ಕತೆ ಹಂಗೆ ಇಲ್ಲ, ನಾನೇ ಚೆಕ್ ಮಾಡಬೇಕು, ನಾನೇ ನಿಮಗೆ ನೀರು ತೋರಿಸ್ಬೇಕು, ನಾನೇ ಮಾಡಬೇಕು, ಜವಾಬ್ದಾರಿ ನಮ್ಮದು, ಸರಿನಾ? ಅದಕ್ಕೋಸ್ಕರ ನಾನು ಏನು ದೇವರಿಲ್ಲ 100% ಗ್ಯಾರಂಟಿ ಕೊಡೋಕ್ಕೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಯಾವಾಗಲೂ ಎಕ್ಸ್ಪೀರಿಯನ್ಸ್ ವರ್ಕೌಟ್ ಆಗುತ್ತೆ, ಅದು ವೇಸ್ಟ್ ಆಗಲ್ಲ. ಅದೇ ಥರ ಮಿಷಿನ್ ಇರೋರು ಯೂಸ್ ಮಾಡೋರು ತೆಂಗಿನಕಾಯಿ ಯೂಸ್ ಮಾಡಲ್ಲ, ತೆಂಗಿನಕಾಯಿ ಯೂಸ್ ಮಾಡೋರು ಮಿಷಿನ್ ಯೂಸ್ ಮಾಡಲ್ಲ. ಇವ್ರು ನೋಡಿ ಹೊಸ ಪಾಯಿಂಟ್ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಇದ್ದಾರೆ, ನನಗೆ ಕರಿಬೇಕಂತ ಯಾಕೆ ಅವ್ರ ಐಡಿಯಾ. ಇವ್ರ ಹತ್ರ ಕೊಟ್ಟರೆ ಇವ್ರ ಕೆಲಸ ಮಾಡಿ ಫಿನಿಷ್ ಮಾಡಿ ಕೊಡೋಕೆ ಇವ್ರಿಗೆ ಇದು ಇದೆ ಅಂತ ಒಂದು ಒಪಿನಿಯನ್ ಅವ್ರಿಗೆ ಬಂದುಬಿಡುತ್ತೆ. ಆ್ಯಕ್ಚುಲಿ ಕಸ್ಟಮರ್ ನನಗೆ ಹೇಳ್ತಾರೆ, ಸರ್ ನಿಮ್ಮ ಹತ್ರ ಆಗೋದು ಸರ್, ನೀವು ಮಾಡಿ ಕೊಡ್ತೀರಾ ಅಂತ ಕಸ್ಟಮರ್ ನಮ್ಗೆ ಹೇಳ್ತಾರೆ. ನಾವು ಯಾವಾಗಲೂ ಬಾರ್ಗೈನ್ ಮಾಡಲ್ಲ, ಮಿಸ್ಗೈಡ್ ಮಾಡಲ್ಲ, ನಿಮಗೆ ಕಂಪಲ್ಸರಿನೂ ಮಾಡಲ್ಲ. ನೀವು ಇಷ್ಟ ಮಾಡಿ ನನಗೆ ಕೆಲಸ ಕೊಟ್ಟರೆ ನಾನು ಮಾಡಿಕೊಡ್ತೀವಿ, ಸರಿನಾ? ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ನಮ್ಮದು ಯಾವಾಗಲೂ ಟೈಮಿಂಗ್ ಬಂದು ಬೆಳಗ್ಗೆ 6ರಿಂದ 9 ಗಂಟೆ ಒಳಗಡೆ. ಬೋರ್ವೆಲ್ ಲಾರಿ ಸ್ಟಾಪ್ ಮಾಡಿದ್ರು ಸರಿ, ಕ್ಲೀನಿಂಗ್ ಇದ್ದರೂ ಸರಿ, ಡಿವೈನಿಂಗ್ ಇದ್ದರೂ ಸರಿ, ಸೈಟ್ ಇನ್ಸ್ಪೆಕ್ಷನ್ ಇದ್ದರೂ ಸರಿ. ಆಮೇಲೆ 6ರಿಂದ 9 ಗಂಟೆ ಫಿನಿಷ್ ಮಾಡಿಬಿಟ್ಟು 9ರಿಂದ 10 ಗಂಟೆಗೆ ಕಾಲ್ಸ್ ಎಲ್ಲ ರಿಸೀವ್ ಮಾಡ್ತೀವಿ. ಅದು ಮುಂಚೆ ಮಾತಾಡಿದ್ರು ಪಿಕಪ್ ಮಾಡಲ್ಲ, ಅದು ನೆಕ್ಸ್ಟ್ ಮಾಡಿದ್ರು ಪಿಕಪ್ ಮಾಡಲ್ಲ. ನಾವು ಫೋನ್ ನಂಬರ್ ನೋಡಿಬಿಟ್ಟು ನಾವು 24 hours ಫೋನ್ ಮಾಡ್ತೀವಿ, ಅದರಲ್ಲಿ ಏನು ಟೈಮಿಂಗ್ ಇಲ್ಲ. ನಿಮ್ಮ ಕಾಲ್ ರಿಸೀವ್ ಮಾಡೋದು ಮಾತ್ರ ಬೆಳಗ್ಗೆ 9ರಿಂದ 10, ಅದೇ ಥರ ಸಾಯಂಕಾಲ 5ರಿಂದ 6. ಸದ್ಯಕ್ಕೆ ನನ್ನ ಲ್ಯಾಂಗ್ವೇಜ್ ಬಂದು ತಮಿಳು, ಇಂಗ್ಲೀಷು, ಕನ್ನಡ 3 ಮಾತ್ರನೇ ಬರುತ್ತೆ. ಹಿಂದಿನೋ ತೆಲುಗುನೋ ಸದ್ಯಕ್ಕೆ ಬರಲ್ಲ, ಇನ್ನೊಂದು ಸ್ವಲ್ಪ ದಿವಸ ಹೋಗಿದ್ರೆ ಏನು ಅಂತ ಗೊತ್ತಿಲ್ಲ, ಸರಿನಾ? ಏನು ಡೌಟ್ ಇದ್ರೂ ಸರಿ ಫೋನ್ ಮೂಲಕನಲ್ಲಿ ಆ ಟೈಮಿಂಗ್ನಲ್ಲಿ ಬೆಳಗ್ಗೆ 9ರಿಂದ 10,
ಸಾಯಂಕಾಲ 5-6 ಆ ಟೈಮಿಗೆ ಯೂಸ್ ಮಾಡಿದ್ರೆ ನಿಮ್ಮ ಎಲ್ಲ ಮಾಹಿತಿಗಳಿಗೂ ಆನ್ಸರ್ ಮಾಡ್ಬೋದು. ಹೆಂಗಿದೆ ವೀಡಿಯೋಗಳು ನೀವು ನೋಡ್ತಾ ಇದ್ರಲ್ಲ. ನನ್ನ ವೀಡಿಯೋ 1 ಕೋಟಿ ಜನ ಮೇಲೆ ನೋಡಿದ್ದು ಸ್ವಲ್ಪ ನನಗೆ ಆಶ್ಚರ್ಯನೇ. ಯೂಟ್ಯೂಬ್ನಲ್ಲಿ ಏನೋ ಎಷ್ಟೆಷ್ಟೋ ವೀಡಿಯೋಗಳು ಯಾವ್ಯಾವುದಕ್ಕೂ ಕೊಟ್ಟಿದ್ದಾರೆ. ಬೇರೆ ನೀರು ಮಾತ್ರ ಬರುವುದು, ಬೇರೆ ಪಾಯಿಂಟ್ ಮಾತ್ರ ಚೆಕ್ ಮಾಡೋದು. ಸರಿನಾ? ನಂದು ಹಂಗಿಲ್ಲ. ಫುಲ್ ಕತೆ, ಒಂದು ಶಾರ್ಟ್ ಫಿಲ್ಮ್ ಥರ ಹೆಂಗೆ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಏನು ಆಗ್ಬೋದು, ಏನು ಆಗಿದೆ ಅಂತ ಫುಲ್ಲು ಡೀಟೇಲ್ಸು ಕೊಟ್ಬಿಡ್ತೀವಿ. ಬೇರೆಯವರ ಕಸ್ಟಮರ್ ಹತ್ರ ಕೊಡ್ತಾರಾ ಮಿಷಿನು? ಅಯ್ಯೋ ಕೆಟ್ಟೋಗುತ್ತಪ್ಪ, ಅವ್ರು ಹ್ಯಾಂಡಲ್ ಮಾಡೋದು ಸರಿ ಇಲ್ಲ, ಆ ಥರ ಎಲ್ಲ ಇಲ್ಲ. ದೇವರು ನಮಗೆ ಕೊಟ್ಟಿದ್ದಾರೆ, ನಮಗೆ ಸೇರಿದ್ದು ಬೇರೆಯವ್ರಿಗೂ ನಾವು ತಿಳ್ಕೊಬೇಕು, ಹೇಳಬೇಕು, ಅವ್ರಿಗೂ ಗೊತ್ತಾಗಬೇಕು. ಇದರಲ್ಲಿ ಏನಾಗುತ್ತೆ? ಏನೂ ಆಗಲ್ಲ. ಅವ್ರು ಮಾಡಿದ್ರು ಒಂದೇನೆ, ನಾವು ಮಾಡಿದ್ರು ಒಂದೇನೆ. ಬಟ್ ತೆಂಗಿನಕಾಯಿ ಹಂಗೆ ಇಲ್ಲ. ಎಕ್ಸ್ಪೀರಿಯನ್ಸ್ ಇರೋ ಜನಕ್ಕೆ ಮಾತ್ರ ಗೊತ್ತಾಗುತ್ತೆ, ಕೆಲಸ ಆಗುತ್ತೆ. ಫಿನಿಶ್ ಆನಪ್ಪರ್ಗೆ ನಮ್ಮ ಇದು ಪಣಿ. ಫಸ್ಟು ನಾವು ಏನು ಮಾಡ್ತೀವಿ, ಒಂದು ಒಳ್ಳೆ ಪೂಜೆ ಮಾಡ್ತೀವಿ, ಪೆಂಡಲಮ್ದೆಲ್ಲ ಕ್ವಶನ್ ಕೇಳ್ತೀವಿ, ಆ ಜಾಗಕ್ಕೆ ತೆಂಗಿನಕಾಯಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀವಿ, ಅದರಲ್ಲಿ ಸಮಾಧಾನ ಆಗಿದ್ರೆ ಮಿಷಿನಲ್ಲಿ ಚೆಕ್ ಮಾಡ್ತೀವಿ, ಫಿನಿಶಿಂಗ್ ನೆಕ್ಸ್ಟ್ ಬಂದು ಕಡ್ಡಿನಲ್ಲೂ ಚೆಕ್ ಮಾಡ್ತೀವಿ. ಲೊಕೇಟರ್ ಪೇರು ಅವ್ರು ಸಮಾಧಾನ ಆಗ್ಬೇಕು, ಸೈಂಟಿಫಿಕ್ ಅದು. ಆಮೇಲೆ ಇನ್ನೊಂದು ವಿಷಯ, ಒಂದು 2 ವರ್ಷ ಮೈನ್ ಆಗಿ ಬೋರ್ವೆಲ್ ಹಾಕ್ಬೇಕಂದ್ರೆ ನಿಮಗೆ ಪರ್ಮಿಷನ್ தேங்காய் யாரும் நம்ப மாட்டாங்க. சரிங்களா? அது ரீடிங் வருதுல்ல, இப்போ அதுவும் ಅಲ್ಲ, என்னுடைய ரீடிங்கும் டேலி ஆகணும். ರೆಕಾರ್ಡಿಂಗ್ ಮಾಡ್ತಾ ಇದೆ, ಕಾಲ್ ಮಾಡಿಬಿಡ್ತಾರೆ. அதான் இந்த டைரக்ஷனில் தண்ணி போயிட்டு இருக்குன்னு அர்த்தம். ಏರೋಪ್ಲೇನ್ ಮಾಡಿಬಿಟ್ಟು ಇದೆಲ್ಲ ಮಾಡ್ತಾ ಇದ್ವಿ. ಈ ಕಾಲಿಂದ ಆ ಕಾಲಕ್ಕೆ ಬಂದ್ಬಿಡುತ್ತೆ. சார் வணக்கம் சார், என் பேர் செல்வராஜ். உங்கள் பேர் சார்? ಅದಕ್ಕೆ ಒಂದು ಟೈಮ್ வெங்கடேஷ். அப்பாங்களா? சரி சார், உங்கள் நம்பர் எப்படி சார் கிடைச்சது? உங்கள் பேர் சொல்லுங்கள் சார். ಯಾವ ಆಫೀಸ್ ಹೋಗೋದು, சரி சார், நம்ம நம்பர் எப்படி சார் கிடைச்சது? ಬ್ರೇಕು ಎಲ್ಲ ಇರುತ್ತೆ. அப்படிங்களா? ಫಾಲೋ ಮಾಡ್ಬೋದು. சரி சார், உங்க நம்பர் அது இருந்தது, அது பார்த்தா உங்களுக்கு கால் பண்ணேன். சரி சார். அது பார்க்குறதுக்கும் நேரில் பார்க்குறதுக்கும் யூடியூப்பில் பார்க்குறதுக்கும் கொஞ்சம் வித்தியாசம் தெரியுதா உங்களுக்கு? ஒன்றும் எல்லாம் கரெக்டாக இருக்குங்களா? சரி சார், நீங்க செஞ்சது எல்லாம் சரி. உங்களுக்கு எப்படி சந்தோஷப்படுறீங்களா இல்லைங்களா? சந்தோஷமா. இப்போ தண்ணி வந்த பிறகுதான் ஆமாம், தண்ணி வந்த பிறகு தான் அடியில் இவ்வளோ நீரோட்டம் இருக்குதுன்னு. ஆமாம் சார், நார்மலாக பொதுவாக தண்ணி செக் பண்ணுறவங்க போர்வெல் போட மாட்டாங்க, போர் போடுறவங்க தண்ணி செக் பண்ண மாட்டாங்க. நம்ம வந்து ரெண்டுமே செய்கிறோம். நானும் தமிழ்நாட்டுக்காரன் தான், புரிஞ்சுங்களா? என் சொந்த ஊர் ஆரணி. சரிங்களா? சென்னையில் தான் இருந்தேன். அப்படிங்களா? கரெக்டாக எப்படி நீங்கள் செய்றீங்க என்ன ஏதுன்றது பார்க்கறதுக்கோசரம் ஓ, சென்னையிலேருந்து இங்கே வந்துட்டிங்களா? சென்னையிலேருந்து இங்கே வந்திருக்கேன் நேற்று. அப்படிங்களா? சரி சார், சரி சார், சரி சார், சென்னையிலேருந்து வந்திருக்கேன். ரொம்ப சந்தோஷம் சார். சரிங்களா? நீங்கள் வந்த பிறகு தான் அந்த இன்ஃபர்மேஷன் தெரிஞ்சு, அந்த தேங்காய் மரம் இருக்கிறது. சரிங்களா? அது இல்லைன்னா ரொம்ப கஷ்டமாயிட்ருக்கும். அது நல்லது, ஒன்றும் பிரச்சனை இல்லை. ஆனால் தண்ணி இருக்குது சார், ஒன்றும் பிரச்சனை இல்லை. சரிங்களா? சரி சார், நம்ம இன்னொரு வீடியோவில் மீட் பண்ணலாம் சார். தேங்க்யூ. ನಮ್ಮ ಹತ್ರ ದೊಡ್ಡ ಗಾಡಿನೂ ಐತೆ. ಸರಿನಾ? 10 ವೀಲು 6 ವೀಲು ಎಲ್ಲ ನಮ್ಮ ಆಫೀಸ್ ಇರುವುದು ಕಬ್ಬನಹಳ್ಳಿ. ಇದು ಬಂದು ಇನ್ನೊಂದು ಸೈಟು. ಅವ್ರು ಏನಿದ್ರೆ ಬೋರ್ ಹಾಕಿ 10 ವರ್ಷ ಮೇಲೆ ಏನೋ ಆಗಿದೆ. ನೆಕ್ಸ್ಟು ಪಕ್ಕದ ಮನೆಗೆ ಕನೆಕ್ಷನ್ ಆಗಿದೆನಾ, ಏರ್ ಪಾಸ್ ಆಗಿದೆನಾ, ಇಲ್ಲ ನೀರು ಕಡಿಮೆ ಆಗಿದೆನಾ, ಇಲ್ಲ ಫರ್ದರ್ ಡೆಪ್ ಹೋಗಿದ್ರೆ ನೀರು ಸಿಕ್ಕತ್ತಾ, ಎಲ್ಲ ಡೀಟೇಲ್ಸು ಚೆಕ್ ಮಾಡಿಬಿಟ್ಟು ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಆಮೇಲೆ ಬಂದಿದ್ದೀವಿ. ಇದು ಒಂದು ಜಾಗ ನೋಡಿ, ಟ್ರೆಡಿಷ್ನಲ್ಲೂ ಮಾಡ್ತಾಯಿದ್ದೀವಿ, ಟ್ರೆಡಿಷ್ನಲ್ ಮಾಡಿಬಿಟ್ಟು ಸೈಂಟಿಫಿಕ್ಕು ಮಾಡ್ತಾಯಿದ್ದೀವಿ. ಸರಿನಾ? ನೆಕ್ಸ್ಟು ಸೈಂಟಿಫಿಕ್ ಈಗ ಜನರಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಎಷ್ಟೋ ವೀಡಿಯೋಗಳು ಹೇಳಿದ್ದೀವಿ, ಇದ್ರ ಈ ವಿಡಿಯೋನಲ್ಲಿ ಹೇಳೋಣ ಅಂತ ಒಂದು ಐಡಿಯಾ ಬಂದಿದೆ. ನಾರ್ಮಲಾಗಿ ನೀವು ಹಳೆ ಬೋರು ಅಂತ ಇಟ್ಕೊಳ್ಳಿ. ಇದು ಹಳೆ ಬೋರ್ ಅಂದರೆ ಹೆಂಗಿರುತ್ತೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಇರ್ತಾರೆ 99%. ಯಾವುದೋ ಒಂದು ಜಾಗ ಎಂಪ್ಟಿ ಸೈಟ್ನಲ್ಲಿ ಇರ್ಬೋದು. ಸೊ ಅದು ಹಳೆ ಬೋರು ರೀಡ್ರಿಲ್ ಮಾಡಬೇಕು ಅಂತ ಐಡಿಯಾ ಬಂದುಬಿಟ್ರೆ ಫಸ್ಟು ಏನು ಮಾಡಬೇಕು,
ರೋಬೋನಲ್ಲಿ ಮಾಡೋಕ್ಕಾಗತ್ತೆ. 11 ಫೀಟು ಹೈಟು ಐತೇನೋ ಅಂತ ನೋಡಬೇಕು. ನೆಕ್ಸ್ಟು ಗಾಡಿ ಸೆಟ್ ಆಗತ್ತಂತ ನೋಡಬೇಕು. ಆಮೇಲೆ ಬಂದು ನೀರು ಕೆಳಗಡೆ ಹೋಗಿದ್ರೆ ಸಿಕ್ಕುತ್ತಾ ಅಂತ ಅದನ್ನು ಕನ್ಫರ್ಮ್ ಮಾಡಬೇಕು. ಸರಿನಾ? ನಮ್ಮದು ಸ್ವಲ್ಪ ರೆಸ್ಪಾನ್ಸಿಬಲ್ ಜಾಬು. ನಾವು ಬಂದು ನಾವೇ ಕಮಿಟ್ಮೆಂಟ್ ಮಾಡಿಬಿಟ್ಟು ನಾವೇ ಮಾಡ್ತೀವಿ. ಸರ್ ನೀವೇ ಹೇಳಿದ್ರೆ ನಾವೇ ಮಾಡಿದ್ವಿ ಅಂತ ಹೇಳಲ್ಲ. ನಾನೇ ಹೇಳಿಬಿಟ್ಟು ನಾನೇ ಮಾಡೋದು ತುಂಬ ರಿಸ್ಕು. ಅದಕ್ಕೋಸ್ಕರ ನಾವು ಯಾವ ಕಾರಣಕ್ಕೂ ಬಾರ್ಗೇನ್ ಮಾಡಲ್ಲ. ನೆಕ್ಸ್ಟು ಮಿಸ್ಗೈಡ್ ಕೊಡಲ್ಲ. ನೆಕ್ಸ್ಟು ನಿಮಗೆ ಕಂಪಲ್ಸರಿ ಮಾಡಲ್ಲ. ನನಗೆ ಇಷ್ಟ ಆದರೆ ನಾನು ಕೆಲಸ ಕೊಡ್ಬೋದು, ಕಷ್ಟ ಆಡಿದ್ರೆ ಬಿಟ್ಬಿಡ್ಬೋದು. ಸರಿನಾ? ಏನಿದ್ರೂ ಸರಿ, ಸುಳ್ಳು ಹೇಳೋಂಗೆ ಚಾನ್ಸಸ್ ಇಲ್ಲ. ಏನು ಮೈಂಡ್ನಲ್ಲಿ ಬರುತ್ತೋ ಅದು ಬಾಯಿನಲ್ಲಿ ಹೇಳ್ತೀವಿ. ತಪ್ಪೋ ರೈಟು ಅಂತ ನನಗೆ ಗೊತ್ತಿಲ್ಲ. ಸರಿನಾ? ಏನು ಹೇಳಿದ್ರು ಸರಿ, ಹೊಸು ಬ್ರಹ್ಮ ಮೇಲೆ ಭಾರ ಇಟ್ಟು ಮಾಡ್ತೀವಿ. ಸೋಫಾರ್ ನನಗೆ ಸಕ್ಸಸ್ಸಿಂಗೇ ಬರ್ತಾಯಿದೆ. ಇನ್ನು ಇದೇ ಸಕ್ಸಸ್ಸಿಂಗ್ ಕಂಟಿನ್ಯೂ ಮಾಡಬೇಕಂತ ನನ್ನ ಐಡಿಯಾ. ಅದೇ ಥರ ಆಲ್ರೆಡಿ ಬಂದು ಏರ್ ಪಾಸಿಂಗ್ ಆಗಿದ್ದರೆ ಬೋರ್ವೆಲ್ ನೀಡ್ರಿಲ್ ಮಾಡೋಕ್ಕೆ ಆಗಲ್ಲ. 10 ವರ್ಷ ಮುಂಚೆ ಬೋರ್ವೆಲ್ ಇದ್ದರೂ ಅದೂ ಆಗಲ್ಲ. ಹಂಗಂದರೆ 6.5 ಇಂಚು ಇರಬೇಕು ಡ್ರಿಲ್ಲಿಂಗ್ದು. ಸರಿನಾ? ಒಂದು ಎಕ್ಸಾಂಪಲ್ಗೆ 600 ಫೀಟ್ ಆಗಿದೆ ಅಂತ ಇಟ್ಕೊಳ್ಳಿ. 600 ಫೀಟು ಬೋರ್ವೆಲ್, 550ಗೆ ಮೋಟ್ರ್ ಬಿಟ್ಟಿದ್ದಾರೆ. ಈಗ ನಾವು ರೀಡ್ರಿಲ್ ಮಾಡಬೇಕಂದ್ರೆ ಡ್ರಿಲ್ಲಿಂಗ್ ಮಾಡಿದರೆ ಏರ್ ಕಟ್ಟಿಂಗು ಆಚೆ ಕಡೆ ಬರಬೇಕು, ಕಟ್ಟಿಂಗ್ಸ್ ಬರಬೇಕು. ಕಟ್ಟಿಂಗ್ಸ್ ಬಂದಿಲ್ಲ ಅಂದರೆ ನಾವು ಬಂದು ಕಂಟಿನ್ಯೂ ಮಾಡೋಂಗಿಲ್ಲ. ನೀರು ಆಲ್ರೆಡಿ ಜಾಸ್ತಿ ಇದ್ರೂ ಡ್ರಿಲ್ ಮಾಡೋಂಗಾಗಲ್ಲ. ನೀರು ಸ್ವಲ್ಪ ಕಡಿಮೆ ಇರಬೇಕು. ಎಷ್ಟು ಬೇಕಂದರೆ ಡ್ರಿಲ್ ಮಾಡ್ಬೋದು. ಕೆಲವು ಜಾಗ ಹಳೆ ಬೋರ್ವೆಲ್ ಅವರು ಒಳಗಡೆ ಯಾವುದೋ ಒಂದು ಐಟಮ್ ಬಿಟ್ಟಿರುತ್ತಾರೆ, ಅದು ನಮ್ಮ ಹತ್ರ ಹೇಳಲ್ಲ ಅವರು. ಆ ಥರ ಪ್ರಾಬ್ಲಮ್ಗಳು, ಒಳಗಡೆ ಯಾವುದೋ ಪೀಸ್ಗಳು ಬಿಟ್ಟಿದ್ದೆ ಮೋಟ್ರ್ ಇದ್ದರೆ ಆಗಲ್ಲ. ಫಿಲ್ಟ್ರ್ ಪೈಪ್ ಇದ್ದರೆ ಫಿಲ್ಟ್ರ್ ಪೈಪು ನಾವು ತೆಗಿಬೇಕು. ಸರಿನಾ? ನಾವು ಯಾವಾಗಲೂ ಸರಿ ನಮ್ಮ ಒಂದು 2 ಟೈಪ್ ಕೆಲಸ ಮಾಡ್ಬೋದು. ಒಂದು ನಮ್ಮ ಮಾತು ಕೇಳಿದರೆ ಆ ಮಾತು ಪ್ರಕಾರ ಮಾಡ್ಬೋದು, ಇಲ್ಲ ಕಸ್ಟಮರ್ ಮಾತು ಕೇಳಬೇಕು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡಿಬಿಡೋದು ಒಳ್ಳೆಯದು. ಎಲ್ಲರೂ ಮಾಡೋದು ಕಸ್ಟಮರ್ ಹೆಂಗೆ ಹೇಳ್ತಾರೋ ಅದೇ ಥರ ಮಾಡಿಬಿಡ್ತಾರೆ. ನಾವು ಹಂಗೆ ಇಲ್ಲ. ನಮಗೆ ಗೊತ್ತಿರೋ ಐಡಿಯಾ ಅವ್ರಿಗೆ ಹೇಳ್ತೀವಿ, ಹೇಳಿಬಿಟ್ಟು ಆರ್ಗ್ಯುಮೆಂಟ್ ಮಾಡ್ತೀವಿ. ಏನು ಸರ್ ನಾನು ಮಾಡೋ ಥರ ಒಪ್ಕೊಳ್ತೀರಾ ಅಂತ ಕೇಳ್ತೀವಿ. ಅವ್ರು ಒಪ್ಕೊಂಡ್ರೆ ಮಾಡ್ಬೋದು, ಅದಕ್ಕೆ ಕಂಪಲ್ಸರಿ ಮಾಡಲ್ಲ. ರೇಟ್ ಏನು ಹೇಳಿದ್ರು ಅದೇ ಜಾಸ್ತಿ ಇದೆ ಅಂತ ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀವಿಲ್ಲ. ನೀವು ಎಷ್ಟು ರೇಟ್ ಜಾಸ್ತಿ ಕೊಡ್ತೀರೋ ಅಷ್ಟು ರೇಟ್ ಮ್ಯಾಕ್ಸಿಮಮ್ ಕಡಿಮೆ ಮಾಡೋಕ್ಕೆ ತೋರಿಸ್ತೀವಿ. ಯಾಕೆ ಸರ್ ಹೈಕ್ ಮಾಡಿಬಿಟ್ಟು ನೀವು ಕಡಿಮೆ ಮಾಡ್ತೀರ? ಒಂದೇ ಸಲ ನೀವು ಕಡಿಮೆ ಮಾಡಿಬಿಡಿ ಅಂದರೆ ನಾವು ಕಡಿಮೆ ಮಾಡಿದ್ರೆ ನಿಮಗೆ ಮಿಸ್ಗೈಡ್ ಮಾಡಬೇಕಲ್ಲ. ನಾವು ಮಿಸ್ಗೈಡ್ ಮಾಡಲ್ಲಲ್ಲ, ಅದೇ ಪ್ರಾಬ್ಲಮ್ ಇರುವುದು. ನಾವು ಮಿಸ್ಗೈಡ್ ಮಾಡೋಕ್ಕಿದ್ರೆ ನೋಡಿ ಸರ್, ತುಂಬ ಚೀಪ್ 363 ಬೋರ್ ಮಾಡಿ ಕೊಡ. ಸರಿನಾ? 1067 ಕಷ್ಟ ಮಾಡಿ 2.5 inches ಮಾಡೋರು ಹಣನೇ. ಸರಿನಾ? ಇದು ಅರ್ಧ ತಗೊಳ್ಳೋಣ, ಅರ್ಧ ತಗೊಳ್ಳೋಣ. ನೀವು ಮೋಸ ಮಾಡಿ ಮಾಡೋ ಹಣ ಕೆಳಗಡೆನೇ ಚೆನ್ನಾಗಿರಲ್ಲ, ಮೇಲೆಗಡೆ ಇಲ್ಲ. 363ಗೆ ಯಾವುದೋ ಲೂಸ್ ಬಂದಿದೆ. ನೀವು ನಮಗೆ ಬಂದಿರಬೇಕು. ಈಗ ಸ್ಟಾಪ್ ಆಗಿದೆ, ಮೇಲೆ ಒಂದು ಈಗ ಸ್ಟಾಪ್ ಆಗಿದೆ. ಸರಿನಾ? ನಾನು 1100ಗೆ ಮಾಡಿದ್ದೀನಿ, ಈಗ 1000ಗೆ ಮಾಡೋಣ, ಏನಾಗುತ್ತೆ ನೋಡಬೇಕು. ಸರಿನಾ? ನನ್ನ ಐಡಿಯಾ ಬಂದು ಏನಿದ್ರು ಸರಿ ಕೇಳಿ ತಗೊಳ್ತೀವಿ. ಬರ್ಕೊಳ್ತಾರೆ ಸ್ವಲ್ಪ. ನನಗೆ ನನ್ನ ಐಡಿಯಾ ಪ್ರಕಾರ ಏನು ತಪ್ಪಿಲ್ಲ ಅಂತ ಕಾಣಿಸ್ತೆ. ಸರಿನಾ? ನಿಮಗೆ ಗೊತ್ತಿಲ್ಲ ಅಂತ ನಿಮಗೆ ಮಾಡಿದರೆ ಸರಿ ಇರಲ್ಲ. ಸರಿ, ಅದು ಬಿಡಿ. ಇದು ಬಂದು ಜಿಯೋ ಲೊಕೇಟರ್ ಮಿಷನು ಹೆಂಗೆ ಮಾಡ್ತಾಯಿದೆ, ಏನೇನು ಮಾಡ್ತಾಯಿದೆ ಅಂತ ನೋಡಿ. ಇದು ತುಂಬ ಯೂಸ್ಫುಲ್ ಆಗುತ್ತೆ ನನಗೆ, ಸೆಕೆಂಡ್ ಒಪಿನಿಯನ್ಗೆ. ವಿಡಿಯೋಗಳು ನೋಡ್ಕೊಂಡು ಬನ್ನಿ. ಯಾರು
ಮಿಷಿನಲ್ಲಿ ಪ್ಲಗ್ಗಳು ಬೇಕು ಅಂತ ಏನೂ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಫಿನಿಶ್ ಅಂತ ಅರ್ಥ ಮಾಡ್ಬೋದು. ಇವಾಗ ಫಿನಿಶ್ ಆಗಿದೆ, ಒಂದು ಫಿನಿಶ್ ಆಗ್ತಾ ಇದೆ. ಓಕೆ, ಕಾಲು ಎಲ್ಲಿದ್ದೀರಾ ಅಲ್ಲೆಲ್ಲ ಕಚ್ಚ. ಲೈಟಾಗಿ ಕಡಿಕೊಂಡು ಅವಳು ಅಷ್ಟೇ ಫಿನಿಶ್ ಮಾಡಿ. $920, $490, 2.5 ಇಂಚಸ್. ಅವಾಗಲೇ ಅದೇ ನೀರೇ, ಜಾಸ್ತಿ ಮಾಡಿದ್ರೂ ಜಾಸ್ತಿ ನೀರಾಗಿಲ್ಲ. ಇದು ಕಡಿಮೆ ಮಾಡಿದ್ರು ಬರ್ತಿದೆ. ನಾನು ಏನು ಹೇಳಿದ್ವಿ ನಿಮಗೆ, ನೀರು ಎಷ್ಟು ಫೀಟ್ ಬರ್ತದೆ ಅಂತ ಹೇಳಿದ್ವಿ, ಎಷ್ಟು ಫೀಟ್ ಬರ್ತದೆ ಅಂತ ಹೇಳಿದ್ವಿ, 900 ಫೀಟ್ ಅಂತ ಹೇಳಿದ್ವಿ. ಎಷ್ಟು ತೋರಿಸ್ತಾ ಇದೆ? 920. 10 ಅಡಿ 20 ಅಡಿ ವ್ಯಾರಿಯೇಷನ್ ಇರುತ್ತೆ. ಸೊ ಅಲ್ಲಿ ಬರುವುದು ಕನ್ಫರ್ಮು. 490ನಲ್ಲಿ ಒಂದು ಎಂಟಿ ಗ್ಯಾಪ್ ಐತೆ, ಸರಿನಾ? ಎಂಟಿ ಗ್ಯಾಪ್ ಐತೆ. ಈಗ ಅದು ಇಲ್ಲ, ಕೆಳಗಡೆ ಬರೋದು ಓಕೆನೆ. ಈಗ ನನಗೆ ಇಷ್ಟು ಭಯ ಇರುತ್ತೆ, ನಾನು ತೆಂಗಿನಕಾಯಲ್ಲಿ ಮಾಡಿ ಇದರಲ್ಲಿ ನಾನು ಮಾಡಬೇಕಂದ್ರೆ ರಿಪೋರ್ಟ್ ತೋರಿಸ್ಬೇಕು, ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಐತೆ, ಆಮೇಲೆ ದೇವರು ಬಿಟ್ಟಿದ್ದು, ಸರಿನಾ? ಅಷ್ಟೇ ಸರ್, ಪಾಸ್ ಮಾಡಿ. ಎಂಟಿ ಸೈಟ್ನಲ್ಲಿ ದೊಡ್ಡ ಗಾಡಿ ಬರೋ ಥರ ನಿಮಗೆ ಜಾಗ ಸೆಟ್ ಆಗಿದ್ರೆ ಅದರಲ್ಲಿ ನೀನು ರೀಡ್ರಿಲ್ ಮಾಡಬಹುದು. ರೀಡ್ರಿಲ್ಲಿಂಗು ದೊಡ್ಡ ಗಾಡಿನಲ್ಲಿ ರೇಟು ಕಡಿಮೆ ಆಗುತ್ತೆ, ರೋಬೋನಲ್ಲಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಬಂದು ನೀವು 2000 ಫೀಟ್ ಮಾತ್ರ ನೀವು ಡ್ರಿಲ್ ಮಾಡ್ಬೋದು ದೊಡ್ಡ ಗಾಡಿನಲ್ಲಿ. ಚಿಕ್ಕ ಗಾಡಿನಲ್ಲಿ 1500, 1600 ಮಾಡ್ಬೋದು ಮ್ಯಾಕ್ಸಿಮಮ್, ಅಷ್ಟೇ ನನ್ನ ಐಡಿಯಾ ಪ್ರಕಾರ. ಇನ್ನೂ ಟೆಕ್ನಾಲಜಿ ಚೇಂಜ್ ಆಗ್ಕೊಂಡು ಬರ್ತಾ ಇದೆ, ಜಾಸ್ತಿ ಮಾಡ್ಬೋದು. ರೇಟ್ ವರ್ಕೌಟ್ ಆಗೋಲ್ಲ ಸರ್, ಖಂಡಿತ. ಆಗ ರೋಬೋ ಬಂದು ರೀಡ್ರಿಲ್ ಮಾಡೋದು ವರ್ಕೌಟ್ ಆಗೋಲ್ಲ. ದೊಡ್ಡ ಗಾಡಿಯಲ್ಲಿ ಮಾಡೋದು ಏನೋ ಪರವಾಗಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸರ್ ನಮ್ಮದು ಇದು ಬಿಟ್ಟು ಬೋರ್ವೆಲ್ ಕ್ಯಾಮರಾ ಸ್ಕ್ಯಾನಿಂಗು, ಸ್ಟಕ್ ಮೋಟರ್ ರಿಮೂವಿಂಗು, ಏನೋ ಒಂದು ಪ್ರಾಬ್ಲಮ್ ಬೋರ್ವೆಲ್ನಲ್ಲಿ ನಮ್ಮ ಆಫೀಸಿಂದ 20 ಕಿಲೋಮೀಟ್ರ್ ರೇಡಿಯಸ್ಸು ಏನಿದ್ರೂ ಮಾಡಿಕೊಡ್ತೀವಿ. ಅದು ದಾಟಿ ಬಂದರೆ ನನ್ನ ಹತ್ರನೂ ಆಗಲ್ಲ, ನಿಮಗೂ ವರ್ಕೌಟ್ ಆಗಲ್ಲ, ಸರಿನಾ? ಹೆಂಗಿದೆ ಇದು ಒಂದು ಮಿಕ್ಸಿಂಗ್ ವಿಡಿಯೋ ಅಂತ ಹೇಳ್ತಾ ಇದ್ದೀವಿ. ಸ್ವಲ್ಪ ದಯವಿಟ್ಟು ಲಾಸ್ಟ್ ಮಾತ್ರ ನೋಡಿ, ನಿಮಗೆ ಯೂಸ್ಫುಲ್ ಆಗ್ಬೋದು. ನೋಡಿದ್ರಿಗೆ ತುಂಬ ಧನ್ಯವಾದಗಳು. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಇನ್ನೊಂದು ಒಳ್ಳೆ ವಿಡಿಯೋನಲ್ಲಿ ನಾವು ಮೀಟ್ ಮಾಡೋಣ.